ಓಂ ಆಕಾಶನಾಮ ವಿಘ್ನೇಶಃ ವಾಯುಶ್ಚಾಕಾಶಕಸ್ಮೃತಃ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 2ನೇ ಅಧ್ಯಾಯದ 8ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕು. ಅದಕ್ಕಿಂತ ಮುಂಚೆ ಈ ಹಿಂದೆ 6 ಮತ್ತು 7ನೇ ಶ್ಲೋಕಗಳಲ್ಲಿ ಏನು ವಿಷಯ ನೋಡಿದ್ದೇವೆ ಅದರ ಕುರಿತಾಗಿ ಒಂದೆರಡು ಶಬ್ದಗಳ ಸ್ಪಷ್ಟೀಕರಣವನ್ನು ಪಡ್ಕೊಂಡು ನಾವು ಮುಂದುವರಿಬೇಕು. ಒಂದೆರಡು ಅರ್ಥಗಳು ಮತ್ತೊಂದು ಶ್ರುತಿ ಮೂಲ, ಅದು ಎಲ್ಲಿಂದ ಬಂದದ್ದು ಇತ್ಯಾದಿ ಸಂಗತಿ. ಈ ಹಿಂದೆ 6ನೇ ಶ್ಲೋಕ ಬಂದಿದೆ, ತಮ್ ನಿರ್ವೃತೋ ನಿಯತಾರ್ಥೋ ಭಜೇತ ಅಂತ. ಭಗವಂತನನ್ನು ಹೇಗೆ ಭಜಿಸಬೇಕು ಅಲ್ಲಿರೋದು. ನಿರ್ವೃತ, ಆ ಭಗವಂತನನ್ನ ಆನಂದಭರಿತನಾಗಿ, ನಿಯತಾರ್ಥ, ಆ ಭಗವಂತ ನಮ್ಮನ್ನು ಕಾಪಾಡಿಯೇ ಕಾಪಾಡ್ತಾನೆ ಎಂಬ ಭರವಸೆ ಇಟ್ಟು ನಾವು ಧ್ಯಾನ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿ ನಿರ್ವೃತ ಅಂತಿದೆಯಲ್ಲ, ಅದಕ್ಕೆ ವಿಜಯಧ್ವಜರು ಮತ್ತು ಯಾದವಾರರು ಇಬ್ಬರು ಕೂಡ ರೋಮಾಂಚನ ಉಳ್ಳವನಾಗಿ ಅಂತ ಅರ್ಥ ಹೇಳಿದ್ದಾರೆ. ಸಾಧಕ ರೋಮಾಂಚನ ಉಳ್ಳವನಾಗಿ ಆ ಭಗವಂತನನ್ನ ಭಜಿಸಬೇಕು ಅಂತ. ಭಗವಂತನ ಭಜನದಲ್ಲಿ ತತ್ಪರನಾದಾಗ ಅವನಿಗೆ ಆನಂದದಿಂದ ರೋಮಾಂಚನ ಆಗ್ತದೆ. ಆ ರೋಮಾಂಚನವನ್ನು ನಿರ್ವೃತ ಎಂಬ ಶಬ್ದ ಹೇಳ್ತದೆ ಅಂತ ಅದಕ್ಕೆ ಅರ್ಥ ಬರೆದಿದ್ದಾರೆ. ಅದನ್ನು ನಾವು ಕಳೆದ ದಿವಸ ನೋಡಿದ್ದೇವೆ. ಆ ನಿರ್ವೃತ ಅನ್ನೋದಕ್ಕೆ ರೋಮಾಂಚನ ಅನ್ನೋ ಅರ್ಥ ಇರುವುದ್ರ ಬಗ್ಗೆ ನನಗಿರುವಂಥ ಒಂದು ಅನುಮಾನವನ್ನು ಈಗ ಹೇಳ್ತೇನೆ. ನಿರ್ವೃತ ಸಮುದ್ಭೂತ ರೋಮಾಂಚ, ಇದು ವಿಜಯಧ್ವಜರ ಅರ್ಥ. ನಿರ್ವೃತ ಸ್ವರೂಪಾನಂದಾನುಭವೇನ ಸಮುದ್ಭೂತ ರೋಮಾಂಚ ಯಾದವಾರರ ಅರ್ಥ. ವಸ್ತುತಃ ಈ ನಿರ್ವೃತ ಅನ್ನುವುದಕ್ಕೆ ಆನಂದವುಳ್ಳವನಾಗಿ, ತೃಪ್ತನಾಗಿ ಅಂತ ಇಷ್ಟು ಮಾತ್ರ ಅರ್ಥ ಇದೆ. ರೋಮಾಂಚ ಅನ್ನೋದಕ್ಕೆ ಅರ್ಥ ನಮಗೆ ಕೋಶದಲ್ಲಿ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಇಲ್ಲೇ ಅದು ಬೇರೆ ಯಾವ್ದಾದ್ರು ಕೋಶದಲ್ಲಿ ಇದೆ ಅಂತ ನಾವು ತಿಳ್ಕೊಂಡ್ರೂ ಕೂಡ ಅದು ಯಾವ ಕೋಶದಲ್ಲಿದೆ ಅಂತ ಅನ್ನೋದನ್ನು ವಿಜಯಧ್ವಜರಾಗಲಿ ಯಾದವಾರರಾಗಲಿ ಹೇಳಬೇಕಿತ್ತು. ಅದನ್ನು ಅವರು ಹೇಳಲಿಲ್ಲ. ಪ್ರಾಯ ವಿಜಯಧ್ವಜರು ಹೇಳಿದ್ದನ್ನೇ ಯಾದವಾರರು ಕೂಡ ಹೇಳಿದ್ದಾರೆ. ಯಾದವಾರರು ಇಂಥದೇ ಒಂದು ನಿರ್ವೃತ ಅಥವಾ ನಿರ್ವೃತಿ ಅನ್ನೋ ಶಬ್ದಕ್ಕೆ ಮುಂದೆ 4ನೇ ಸ್ಕಂದದ 10ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಆನಂದವುಳ್ಳವನು ಅಂತಲೇ ಅರ್ಥ ಬರೆದಿದ್ದಾರೆ. ಯಾ ನಿರ್ವೃತಿ ಸ್ತನುಭೃತಾಂ ತವಪಾದ ಪದ್ಮ ಧ್ಯಾನಾತ್ ಭವಜ್ಜನ ಕಥಾ ಶ್ರವಣೀನ ವಾಸ್ಯಾತ್ ಅಂತ ಅಲ್ಲಿ ಆ ಶ್ಲೋಕ 4ನೇ ಸ್ಕಂದದ 10ನೇ ಅಧ್ಯಾಯದ 10ನೇ ಶ್ಲೋಕ. ಅಲ್ಲಿ ಭಗವಂತನೇ ನಿನ್ನ ಪಾದ ಪದ್ಮದ ಧ್ಯಾನದಿಂದ ಈ ಜೀವಿಗಳಿಗೆ ಯಾ ನಿರ್ವೃತಿ, ಏನು ಸಂತೋಷ ಆಗ್ತದೋ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಯಾ ನಿರ್ವೃತಿ ಯತ್ ಸುಖಂ ಅಂತ ಯಾದವಾರರು ಅಲ್ಲಿ ಅರ್ಥ ವಿವರಿಸಿದ್ದಾರೆ. ರೋಮಾಂಚ ಅಂತ ಅಲ್ಲಿ ಅರ್ಥ ಬರೆದಿಲ್ಲ ಅವರು. ವಿಜಯಧ್ವಜರು ಆ ಪ್ರಸಂಗದಲ್ಲಿ ಹೆಚ್ಚಿನ ಅರ್ಥವನ್ನೇನು ಬರೀಲಿಲ್ಲ. ಆದರೆ ಪ್ರಾಯ ಅವ್ರಿಗೂ ಕೂಡ ಅಲ್ಲಿ ಆ 4ನೇ ಸ್ಕಂದದಲ್ಲಿ ಸುಖ ಅಂತಲೇ ಅಭಿಪ್ರೇತ ಅರ್ಥ ಇದ್ದಿರಬೇಕು. ಆದ್ದರಿಂದ ಯಾದವಾರರೇ ಮುಂದೆ 4ನೇ ಸ್ಕಂದದಲ್ಲಿ ಬರೆದ ಅರ್ಥವನ್ನು ಗಮನಿಸಿದರೆ ನಿರ್ವೃತಿ ಅನ್ನೋ ಶಬ್ದಕ್ಕೆ ಅಥವಾ ನಿರ್ವೃತ ಅನ್ನೋ ಶಬ್ದಕ್ಕೆ, ನಿರ್ವೃತಿ ಅಂದರೆ ಸುಖ, ನಿರ್ವೃತ ಅಂದರೆ ಸುಖ ಉಳ್ಳವನು, ಇಷ್ಟೇ ಅರ್ಥ ಆಗ್ತದೆ ಹೊರತು ರೋಮಾಂಚನ ಅಂತ ಅರ್ಥ ಬರೋದಿಲ್ಲ. ಆದ್ದರಿಂದ ಆ ಅರ್ಥ ನನಗಲ್ಲಿ ಸಮಾಧಾನ ಕೊಡಲಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಕೂಡ ವಿಚಾರ ಮಾಡಬೇಕು. ಬೇರೆ ವ್ಯಾಖ್ಯಾನಕಾರರು ನಾನೀಗಾಗಲೇ ಹೇಳಿದಂತೆ ನಿರ್ವೃತ ಸನ್ ತದ ಆನಂದಾನುಭವೇನ ನಿರ್ವೃತ ಸನ್, ಅದರಿಂದ ಕೂಡಿದವನು, ಇಷ್ಟೇ ಅರ್ಥ. ವಿಜಯಧ್ವಜರಿಗೂ ಕೂಡ ಶ್ರೀಧರಿಗೂ ಕೂಡ ಸಮ್ಮತವಾದಂಥ ಅರ್ಥ. ಹೀಗೆ ಕೋಶಗಳ ಪ್ರಕಾರ ಅದಕ್ಕೆ ನಿರ್ವೃತ ಅಂದರೆ ಆನಂದಾನುಭವ ಉಳ್ಳವನು, ಅಷ್ಟು ಮಾತ್ರ ಅರ್ಥ ಆಗ್ತದೆ. ರೋಮಾಂಚ ಅನ್ನೋ ಅರ್ಥ ನನಗೆ ಅಷ್ಟು ಒಪ್ಪಿಗೆ ಆಗಲಿಲ್ಲ. ಇನ್ನು ಕೇಳುವವರು ಯಾದವಾರರು ಹೇಳಿದ ಅರ್ಥ, ವಿಜಯಧ್ವಜರು ಹೇಳಿದ ಅರ್ಥ ಅಂತ ನೀವು ಅದನ್ನು ಸ್ವೀಕಾರ ಮಾಡುವುದಾದರೆ ಅದು ನಿಮಗೆ ಬಿಟ್ಟದ್ದು. ಇಷ್ಟು ಅರ್ಥ ನಾನಲ್ಲಿ ಹೇಳಿದ್ದೇನೆ. ಇನ್ನು ಮುಂದೆ ಅಲ್ಲೊಂದು ಉಪನಿಷತ್ ವಾಕ್ಯ ಇದೆ.
ಸ್ವಪ್ನೇನ ಶಾರೀರಮಭಿಪ್ರಹತ್ಯ ಅಸುಪ್ತ ಸುಪ್ತಾನಭಿಚಾಕಶೀತಿ ಅಂತ 7ನೇ ಶ್ಲೋಕದಲ್ಲಿ ಅದು ಕಂಡು ಬರ್ತದೆ. ಅದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪ್ರಾಯ 6ನೇ ಅಧ್ಯಾಯದಲ್ಲಿ ಕಂಡುಬರುವಂಥ ಶ್ಲೋಕ. ಯಾರಾದರೂ ಅದನ್ನು ಗುರುತು ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬೋದು. ಕಳೆದ ದಿವಸ ಅದನ್ನು ಹೇಳಲಿಕ್ಕೆ ನನಗೆ ಮರ್ತೋಗಿತ್ತು, ಆದ್ದರಿಂದ ಅದನ್ನು ಹೇಳಲಿಲ್ಲ. ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನ ಮಾತು. ಇವೆರಡು ಸಂಗತಿಗಳನ್ನು ಹೇಳಬೇಕಾಗಿತ್ತು. ಇದರ ಮುಂದೆ ಇವತ್ತು ನಾವು ನೋಡುವಂಥದ್ದು 8ನೇಯ ಶ್ಲೋಕ. ಭಾಗವತ್ ಸಾರೋದ್ಧಾರದಲ್ಲಿ ಕೂಡ ಇದು ಬಂದಿದೆ. ಕಸ್ತ್ವಂ ತ್ವನಾದೃತ್ಯ ಪರಾನುಚಿಂತಾಂ ಮೃತೆ ಪಶುತ್ವಂ ಅಸತೀಂ ನಾಮ ಯುಂಜಾತ್ ಪಶ್ಚನ್ ಜನಂ ಪತಿತಂ ವೈತರಣ್ಯಾಂ ಸ್ವಕರ್ಮಜಾನ್ ಪರಿತಾಪಾನ್ ಜುಷಾಣಂ ಅಂತ 8ನೇ ಶ್ಲೋಕ. ಭಾಗವತ್ ಸಾರೋದ್ಧಾರದಲ್ಲಿ ಇದು 220ನೇ ಶ್ಲೋಕ. ನೀವ್ಯಾರಾದರೂ ಒಂದು ಗುರುತು ಮಾಡ್ಕೊಳ್ಳೋದಿದ್ರೆ ನಿಮ್ಮ ಗಮನಕ್ಕೆ. ಅದಕ್ಕೆ ಏನರ್ಥ? ನಾವು ಸ್ವಲ್ಪ ವಿವೇಕಿಯಾದವರು ಶಾಸ್ತ್ರಗಳನ್ನು ಗಮನಿಸಿದರೆ, ಶಾಸ್ತ್ರವನ್ನು ಶ್ರವಣ ಮಾಡಿದಾಗ ಪಾಪಿಗಳಾದವರಿಗೆ ನರಕದಲ್ಲಿ ವೈತರಣಿ ನದಿಯಲ್ಲಿ ಏನೊಂದು ಶಿಕ್ಷೆ ಸಿಗ್ತದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗೇ ಆಗ್ತದೆ. ಅದೆಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಇಷ್ಟೆಲ್ಲ ನಮಗೆ ಶಾಸ್ತ್ರಾಧ್ಯಯನ ಕೇಳಿ ಗೊತ್ತಿದೆ, ಗರುಡ ಪುರಾಣಕ್ಕೆ ಕೂಡ ಕೇಳಿ ಗೊತ್ತಿದೆ, ಕೆಲವರಿಗೆ ಅನೇಕ ಜನರಿಗೆ ಹೇಳಿಯೂ ಗೊತ್ತಿದೆ. ಇಷ್ಟಾದರೂ ಕೂಡ ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ, ನರಜನ್ಮ ಬಂದಾಗ, ನಾಲಿಗೆ ಇದ್ದಾಗ, ಪರಮಾತ್ಮನನ್ನು ಬಿಟ್ಟು ಇನ್ನೊಂದು ವಿಷಯವನ್ನು ನಾವು ತುಂಬ ಚಿಂತಿಸ್ತೀವಲ್ಲ. ಯಾಕೆ ಹೀಗೆ ಚಿಂತಿಸುವುದು ಯೋಗ್ಯ ಅಲ್ಲ. ಪಶುತ್ವ ಇಲ್ಲದೆ ಹೋದರೆ ಈ ಥರ ಚಿಂತನೆ ಮಾಡುವುದೇ ಸಾಧ್ಯ ಇಲ್ಲ. ಯಾರು ಈ ಥರ ಭಗವಂತನನ್ನು ಬಿಟ್ಟು ಬೇರೆ ವಿಷಯಗಳನ್ನೇ ಚಿಂತಿಸಿದ್ದಾನೆ ಅಂದರೆ ಅವನು ಮನುಷ್ಯನಲ್ಲ, ಪಶು ಅಂತಲೇ ತಿಳ್ಕೊಳ್ಬೇಕು. ಇದು ಆ ಶ್ಲೋಕದ ಅರ್ಥ. ಸರಿ, ಇನ್ನು ಮುಂದೆ ಅದಕ್ಕೇನು ಅರ್ಥ, ಈ ಶ್ಲೋಕದ ಇತರ ವ್ಯಾಖ್ಯಾನಕಾರರು ಈ ಶ್ಲೋಕಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಈಗ ನಾವು ನೋಡೋಣ. ವೈತರಣಿ ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರು. ಅದನ್ನು ಕೂಡ ಈಗ ನಾವು ಗಮನಿಸಬೇಕು. ವೈತರಣಿ, ಈ ಕಸ್ತಂ ತನಾಧೃತ್ಯ ಅನ್ನೋ ಶ್ಲೋಕಕ್ಕೆ ಹೀಗೆ ಯಾದವಾರ್ಯರು ಅರ್ಥ ಬರೀತಾರೆ, ವಿಜಯಧ್ವಜರ ಅರ್ಥ ಬರೀತಾರೆ. ನರಕೆ ವಿಗತ ತರಣತ್ವಾತ್ ವೈತರಣಿ ನಾಮ ನದಿ. ನರಕಕ್ಕೆ ಹೋದರೆ ಅಲ್ಲಿಂದ ಮರಳಿ ಬರುವುದು ಕಷ್ಟ. ತಮೋಯೋಗ್ಯರಾದವರಂತೂ ಅಲ್ಲಿ ಹೊರಟೋಗ್ಬಿಟ್ರೆ ಮರಳಿ ಬರುವುದು ಸಾಧ್ಯವೇ ಇಲ್ಲ. ಹೀಗೆ ತರಣ ಅಂದರೆ ದಾಟುವುದು, ಮತ್ತೆ ಮರಳಿ ಬರುವುದು, ಆ ನದಿಯನ್ನು ದಾಟುವುದು. ಅದು ವಿಗತ, ಯಾರಿಗೂ ಕೂಡ ಇಲ್ಲವೇ ಇಲ್ಲ. ಆ ಕಾರಣದಿಂದ ಅದನ್ನು ವೈತರಣಿ ಅಂತ ಹೇಳ್ತಾರೆ. ಮತ್ತೆ ಪರಿತಾಪ, ಎಲ್ಲ ಥರದ ದುಃಖಗಳನ್ನು ಕೂಡ ನಾವು ನೋಡ್ತಾನೆ ಇರ್ತೀವಿ. ಪರಿತಾಪಾನ್ ದುಃಖ ವಿಶೇಷಾನ್ ದುಷಾಣಂ ಭುಂಜಾನಂ ಜನಂ ಗುರುಶಾಸ್ತ್ರೋಪದೃಷ್ಟ್ಯಾ ಪಶ್ಯನ್. ನಮ್ಮ ಸುತ್ತಮುತ್ತಲು ಅನೇಕ ಥರದ ದುಃಖಗಳನ್ನು ಜನ ಅನುಭವಿಸ್ತಾ ಇದ್ದಾರೆ. ನಾವು ಅದನ್ನೆಲ್ಲ ನೋಡೇ ಇದ್ದೇವೆ. ಇನ್ನು ಕೆಲವು ಕಡೆ ಕೇಳಿದ್ದೇವೆ, ಶಾಸ್ತ್ರಗಳನ್ನು ಉಪದೇಶ ಮಾಡಿದ್ದನ್ನು ನಾವು ಕೇಳಿದ್ದೇವೆ. ಈ ಸಂಸಾರದಲ್ಲೇ ಕೆಲವರು ಉಣ್ತಾರೆ, ನರಕದಲ್ಲಿ ಹೋಗಿ ಕೆಲವರು ಉಣ್ತಾರೆ ಅಂತೂ ಅದನ್ನೆಲ್ಲ ನಾವು ನೋಡೇ ಇದ್ದೇವೆ. ಇದೆಲ್ಲ ಯಾಕೆ? ಪರಮಾತ್ಮನ ಉಪಾಸನೆ ಮಾಡದ ಕಾರಣದಿಂದ. ಹೀಗಿರುವಾಗ ನಮ್ಮ ಎಲ್ಲ ಸುಖಗಳನ್ನು ನಮಗೆ ಕೊಡುವಂಥವನು ಆ ಭಗವಂತ, ಅವನನ್ನು ಬಿಟ್ಟು ತಮ್ಮ ಭಗವಂತ ಅನಾದೃತ್ಯ ಅಸತೀಂ ಅಶುಭಾಂ ಅಸತೀಂ ಪರಾನುಚಿಂತಾಂ ಅಂತಿದೆ. ಪರಾನುಚಿಂತ ಅಂದರೆ ಬೇರೆ ಬೇರೆ ಯಾರ್ಯಾರನ್ನು ನಾವು ಉಪಾಸಿಸುವುದು ಅಥವಾ ಬೇರೆ ಯಾವುದ್ಯಾವುದೋ ವಸ್ತುಗಳು ಮತ್ತು ವ್ಯಕ್ತಿಗಳ ಬಗ್ಗೆ ಆಲೋಚನೆ ಮಾಡುವುದು, ಇದನ್ನು ಪರಾನುಚಿಂತ ಅಂತ ಹೇಳ್ತಾರೆ. ಇದರಲ್ಲಿ ಎರಡು ಸಂಗತಿಗಳು. ಜ್ಞಾನಿಗಳಾದವರು, ಕವಿಗಳಾದವರು ಭಗವಂತನನ್ನು ಭಜಿಸುವುದನ್ನು ಬಿಟ್ಟು ಯಾರ್ಯಾರೋ ಮೂರ್ಖರಾದವರು, ಧನ ದುರ್ಮದಾಂಧರು, ಅಧಿಕಾರದಿಂದ ಉನ್ಮತ್ತರಾದವರು ಅಂಥವ್ರನ್ನು ಭಜಿಸ್ಲಿಕ್ಕೆ ಹೋಗ್ತಾರೆ. ಒಂದು ಆ ಥರ ಮಾಡದೆ ಹೋದರೂ ಕೂಡ ನಾವು ಪರತತ್ವದ ಚಿಂತನೆಯಲ್ಲಿ ಕಾಲ ಕಳೆಯುವುದನ್ನು ಬಿಟ್ಟು
ಯಾವುದೋ ವ್ಯರ್ಥವಾದ ಸಂಗತಿಗಳಲ್ಲಿ ಕೆಲವು ಬಾರಿ ಮೋದ ಪ್ರಮೋದಗಳಲ್ಲಿ ಕಾಲ ಕಳೆದು ಬಿಡ್ತೇವೆ. ದುರ್ಮದಾಂಧರ ನಾಯಿ, ಅವರ ಕಾವಲು ನಾಯಿಯಂತೆ ನಾವು ಅವ್ರ ಜೊತೆ ಇಲ್ಲದೆ ಹೋದರೂ ಕೂಡ ನಾವು ಸಮಯವನ್ನು ವ್ಯರ್ಥ ಮಾಡಿಕೊಂಡು ಕಳೆದು ಬಿಡ್ತೇವೆ. ಹಾಗೂ ಕೂಡ ಕೆಲವು ಬಾರಿ ಆಗ್ತದೆ. ಅದನ್ನ ಅಲ್ಲಿ ಹೇಳಿರೋದು. ಇದಕ್ಕೆಲ್ಲ ಯಾಕೆ ಹೀಗಾಗ್ತದೆ? ಪಶುತ್ವ ಅಂದರೆ ವಿವೇಕ ಇಲ್ಲದೇ ಇರುವಿಕೆ. ವಿವೇಕ ಇಲ್ಲದೇ ಇರುವ ಕಾರಣದಿಂದ ಹೀಗಾಗ್ತದೆ. ವಿವೇಕ ಇದ್ದರೆ ಹೀಗಾಗುವುದಿಲ್ಲ. ಈಗ ಯಾರಾದರೂ ಅಂಥ ಚಿಂತೆಯಲ್ಲಿ, ಲೌಕಿಕ ಚಿಂತನೆಯಲ್ಲೇ ತೊಡಗಿದ್ರೆ ಅಂಥವ್ರಿಗೆ ಪಶುತ್ವವೇ ಇದೆ, ಅವರು ಪಶುಗಳೇ ಆಗಿದ್ದಾರೆ ಅಂತ ಆಲೋಚನೆ ಮಾಡಬೇಕು. ವಿಜಯಧ್ವಜರಲ್ಲಿ ಒಂದು ಶ್ಲೋಕ ಉದ್ಧರಿಸ್ತಾರೆ. ಚತುರ್ವೇದ್ಯಪಿ ಯೋ ವಿಪ್ರಹ ವಾಸುದೇವಂ ನ ವಿಂದತಿ ವೇದಭಾರ ಭರಾಕ್ರಾಂತಹ ಸವೈ ಬ್ರಾಹ್ಮಣ ಗಾರ್ಧವ. 4 ವೇದಗಳನ್ನು ಓದಿದ್ದಾನೆ, ಆದರೆ ಆ ವೇದದ ಪರಮ ಮುಖ್ಯ ಪ್ರತಿಪಾದ್ಯನಾದಂತಹ ಭಗವಂತನನ್ನು ಅವನು ತಿಳಿದಿಲ್ಲ. ಅಂಥವನ್ನೇನು ಹೇಳಬೇಕು ಅಂದರೆ, ವೇದದ ಭಾರವನ್ನು ಹೊತ್ತಿರುವ ಬ್ರಾಹ್ಮಣನೆಂಬ ಕತ್ತೆ ಅಂತ ಅವನನ್ನು ನಿಂದನೆ ಮಾಡಿದ್ದಾರೆ. ಇದು ಒಂದು ಯಾವುದೋ ಸ್ಮೃತಿಯಲ್ಲಿ ಬರುವಂಥ ಶ್ಲೋಕ. ಅದನ್ನು ವಿಜಯಧ್ವಜರು ಉದ್ಧರಿಸಿದ್ದಾರೆ. ಹರಿವಿಷಯ ಅನಾದರ ಇತರ ಚಿಂತಾ ಪ್ರಯುಕ್ತ ದೋಷೇಣ. ಭಗವಂತನನ್ನು ಧಿಕ್ಕರಿಸಿ ಇತರ ಯಾವುದಾದ್ರು ವಸ್ತು ಮತ್ತು ವಿಷಯಗಳಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿ ಆ ಕಾರಣದಿಂದಾಗಿ ನರಕದಲ್ಲಿ ಬಿದ್ದಂಥ ಅನೇಕ ಪರಿತಾಪಗಳನ್ನು, ದುಃಖವನ್ನು ಅನುಭವಿಸ್ತಾ ಇರುವ ಜನರನ್ನು ನಾವು ನೋಡಿದ್ದೇವೆ. ಗುರುಪದಿಷ್ಟ ಶಾಸ್ತ್ರೇಣ, ಶಾಸ್ತ್ರದಲ್ಲಿ ಕೇಳಿದ್ದೇವೆ ನರಕ ಹೀಗಿದೆ ಅಂತ ಕೇಳಿದ್ದೇವೆ. ಮತ್ತು ಈ ಜಗತ್ತಿನಲ್ಲಿ ಕೆಲವರು ಅಧ್ಯಾತ್ಮದಲ್ಲಿ ಮನಸ್ಸು ಇಡದೆ ಕೇವಲ ಲೌಕಿಕ ಸುಖದಲ್ಲಿ ಆಸಕ್ತರಾಗಿ ತಳಮಳಿಸುವುದನ್ನು ಕೂಡ ನೋಡಿದ್ದೇವೆ. ಹೀಗೆಲ್ಲ ಇರಬೇಕಾದ್ರೆ ಪಶುತ್ವ ಇದ್ದರೆ ಹೀಗೆ ಮಾಡ್ತಾರೆ ಅಷ್ಟೆ. ಪಶುತ್ವವಿಲ್ಲದವರು ಭಗವಂತನನ್ನೇ ಆಧರಿಸ್ತಾರೆ ಅಂತ ಅದರ ಅರ್ಥ. ಕೆಲವು ಕಡೆ ಬೇರೆ ಪಾಠಗಳಲ್ಲಿ ಋತೆ ಪಶೂನ್ ಅಸತೀಂ ನಾಮ ಯುಂಜಾತ್ ಅಂತ ಹೀಗಿದೆ. ಅಲ್ಲಿ ಋತೆ ಅಂದರೆ ಪಶುಗಳನ್ನು ಹೊರತುಪಡಿಸಿ, ಪಶುಗಳಾದರೆ ಭಗವಂತನ ಕಡೆ ಮನಸ್ಸಿಡದೆ ತಮ್ಮ ಸುಖದಲ್ಲೇ ಮನಸ್ಸು ಇಡ್ತವೆ. ಅಲ್ಲಿ ಪಶುವನ್ನಂದ್ರೆ ಹೊರತುಪಡಿಸಿ ಅಂತ ಅರ್ಥ. ಇಲ್ಲಿ ಪಶುತ್ವಂ ಋತೆ ಅಂದರೆ ಪಶುತ್ವವಿಲ್ಲದಿದ್ದರೆ ಅಂತ ಹೀಗರ್ಥ. ಇದು ನಮಗೆ 8ನೇ ಶ್ಲೋಕದ ಅರ್ಥ. ವಿಜಯಧ್ವಜರು ಮತ್ತು ಯಾದವಾರರು ಅದಕ್ಕೆ ಬರೆದಿರುವಂತಹ ಅರ್ಥ ನಾವು ನೋಡಿದ್ದೀವಿ. ಇದೇ ನಾವೀಗೇನು ಶ್ಲೋಕ ನೋಡ್ತಿದ್ದೀವಲ್ಲ, ಇದು ಭಾಗವತ ಸಾರೋದ್ಧಾರದಲ್ಲಿ 220ನೇ ಶ್ಲೋಕ ಅಂತ ನಾನು ಹೇಳಿದೆ. ಅದರ ಅರ್ಥವನ್ನು ಈಗ ಒಂದು ಬಾರಿ ನಾವು ಗಮನಿಸಬೇಕು. ಇದು ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ ಅಂತ, ಅಲ್ಲಿ 220ನೇ ಶ್ಲೋಕ. ಕಸ್ತಂ ತ್ವನಾದೃತ್ಯ ಅಂತ ಇರೋದು. ಅಲ್ಲಿಯೂ ಹೃದಯ ಪಶುತ್ವಂ ಅಂತಲೇ ಶ್ಲೋಕ ಇಟ್ಕೊಂಡಿದ್ದಾರೆ, ಶ್ಲೋಕದ ಪಾಠ ಇಟ್ಕೊಂಡಿದ್ದಾರೆ ವಿಷ್ಣು ತೀರ್ಥರು ಕೂಡ. ತದೇವಂ ಭಾಗವತೋತ್ತಮೇಶು ಭಕ್ತಿ ಅವಶ್ಯಕಿ ಸಾಚ ಹರಿಭಕ್ತಿ ದ್ವಾರ ಸರ್ವಪುರುಷಾರ್ಥ ಪ್ರದಾ ಇತ್ಯಭೀತಂ ಭವತಿ. ಭಕ್ತಿಯನ್ನು ಮಾಡಬೇಕು. ಯಾರ ಬಗ್ಗೆ ಭಕ್ತಿ ಮಾಡಬೇಕು? ಭಾಗವತರ ಬಗ್ಗೆ. ಭಗವಂತನ ಬಗ್ಗೆ ಭಕ್ತಿ ಮಾಡಬೇಕು, ಹಾಗೆ ಭಾಗವತರ ಬಗ್ಗೆ ಭಕ್ತಿ ಮಾಡಬೇಕು. ಭಾಗವತರ ಬಗ್ಗೆ ಭಕ್ತಿ ಮಾಡುವುದು, ಭಗವಂತನ ಭಕ್ತರ ಬಗ್ಗೆ ನಾವು ಭಕ್ತಿ ಮಾಡುವುದು ಏನಿದೆ ಅದರ ಫಲ ಏನು ಅಂದರೆ ಭಗವಂತನಲ್ಲಿ ಭಕ್ತಿಯನ್ನು ಕೊಡ್ತದೆ ಮತ್ತು ಸಕಲ ಪುರುಷಾರ್ಥಗಳಿಗೂ ಅದು ಕಾರಣ ಆಗ್ತದೆ. ಅದು ಹೇಗೆ ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ಆ ಭಾಗವತೋತ್ತಮರ ಬಗ್ಗೆ ನಾವು ಭಕ್ತಿ ಮಾಡಿದರೆ ಅವರು ನಮಗೆ ಜ್ಞಾನೋಪದೇಶ ಮಾಡ್ತಾರಲ್ಲ, ಆ ಜ್ಞಾನೋಪದೇಶ ಮಾಡಿದಾಗ ನಮ್ಮ ಅಜ್ಞಾನ ಪರಿಹಾರ ಕಾಣ್ತದೆ. ಅಜ್ಞಾನ ಪರಿಹಾರ ಕಂಡು ಮುಂದೆ ಭಕ್ತಿ, ವೈರಾಗ್ಯ ಇತ್ಯಾದಿಗಳು ಬರ್ತವೆ ಅಂತ ತಾತ್ಪರ್ಯ. ಮಿಥ್ಯಾಜ್ಞಾನ ತ್ಯಜನೆ ಆದರ ಜನನಾಯ ಮಿಥ್ಯಾಜ್ಞಾನ ತಾವತ್ ನಿಂದತಿ. ನಾವು ಅಜ್ಞಾನವನ್ನು ಮತ್ತೆ ಭ್ರಾಂತಿಗಳನ್ನು ಎಲ್ಲವನ್ನು ಕೂಡ ನೀಗಿಕೊಳ್ಬೇಕಾಗಿದೆ, ಸಂಶಯಗಳನ್ನು ನೀಗಿಕೊಳ್ಬೇಕಾಗಿದೆ. ಯಥಾರ್ಥವಾದ ಜ್ಞಾನದ ಬಗ್ಗೆ ಶ್ರದ್ಧಾ ತಾಳಬೇಕಾಗಿದೆ. ಅದಕ್ಕೇನು ಮಾಡಬೇಕು? ಲೌಕಿಕ ವ್ಯಾಪಾರಗಳಲ್ಲಿ ಆಸಕ್ತರಾದವರನ್ನ ಆ ಕಾರಣಕ್ಕಾಗಿ ನಿಂದನೆ ಮಾಡ್ತಾ ಇದೆ ಭಾಗವತ ಅಂತಾರೆ ವಿಷ್ಣು ತೀರ್ಥರು. ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಈ ಭಗವಂತ ಇದ್ದಾನೆ. ತನ್ನ ನಾಮಕಂ, ಜಡದಲ್ಲೂ ಇದ್ದಾನೆ, ಚೇತನದಲ್ಲೂ ಇದ್ದಾನೆ, ಅದೇ ಆಕಾರದಿಂದ ಇದ್ದಾನೆ.
ತತ್ತತ್ ಕ್ರಿಯಾಕಾರಕತೆ, ಅದರೊಳಗಿದ್ದು ಅದಕ್ಕೆ ರೂಪ ಕೊಟ್ಟಿದ್ದಾನೆ, ಅದರಿಂದ ಕ್ರಿಯೆಗಳನ್ನು ಕೂಡ ಮಾಡಿಸ್ತಾನೆ. ಆದ್ರಿಂದ ಪ್ರತಿಯೊಬ್ಬರಿಗೂ ಅನುಮಿತ್ತ ಬಂಧುವಾಗಿದ್ದಾನೆ ಈ ಭಗವಂತ. ಅವನನ್ನ ತಿಳಿಯದೆ ಅನೀದೃಶಾನಾಂ ಈದೃಶತೆಯ ಅನುಸಂಧಾನಂ ಪಶುತ್ವಂ ವಿನಾ ಕಹ ಮನುಷ್ಯ ನಾಮ ಕುರಿಯಾತ್. ಅಂಥ ಭಗವಂತನನ್ನ, ನಮಗೆ ಅನಿಮಿತ್ತ ಬಂಧುವಾದ ಭಗವಂತನನ್ನು ಕಡೆಗಣಿಸಿ ಮತ್ತೇನನ್ನೋ ನಾವು ಚಿಂತನೆ ಮಾಡ್ಲಿಕ್ಕೆ ಹೋಗಿಬಿಡ್ತೀವಲ್ಲ, ಇದು ಪಶುತ್ವ ಇಲ್ಲದೆ ಇದ್ರೆ ಹೀಗೆ ಮಾಡ್ತಾನ. ತಥಾ ಕುರ್ವಾಣ ಪಶುರೇವ. ಅದಕ್ಕೆ ವಿಷ್ಣು ತೀರ್ಥರು ಹೇಳ್ತಾರೆ, ಒಂದು ಪ್ರಾಣಿ ಅದು ಎಲ್ಲೋ ನೀರು ಕುಡಿಲಿಕ್ಕಂತ ಒಂದು ಪ್ರದೇಶಕ್ಕೆ ಹೋಗ್ತದೆ, ಅಲ್ಲಿ ಹೋಗಿ ಬೀಳ್ತದೆ. ಬಿದ್ದು ಅಲ್ಲಿಂದ ಮೇಲಕ್ಕೆ ಬರ್ಲಿಕ್ಕಾಗದೆ ಅದು ಚಡಪಡಿಸ್ತದೆ ಒಂದು ಪ್ರಾಣಿ. ಇನ್ನೊಂದು ಪ್ರಾಣಿ ಅಲ್ಲಿ ಬರ್ತದೆ. ಆ ಮೊದಲಿನ ಪ್ರಾಣಿ ಅಲ್ಲಿ ಬಿದ್ದು ಒದ್ದಾಡ್ತಿರುವುದನ್ನು ಅದು ಗಮನಿಸಿದೆ. ಆದರೆ ಆ ಪ್ರಾಣಿಗಳಿಗೆ ಆ ತಿಳುವಳಿಕೆ ಇರೋದಿಲ್ಲ. ಅದು ಬಿದ್ದಿದೆ ಒಂದು ಪ್ರಾಣಿ, ನಾನು ಅಲ್ಲಿ ಹೋಗಬಾರ್ದು ಅಂತ ಗೊತ್ತಿಲ್ಲದೆ ಇದು ಹೋಗಿ ನೀರು ಕುಡಿಲಿಕ್ಕೆ ಹೋಗ್ತದೆ, ಮತ್ತೇನೋ ಮಾಡ್ಲಿಕ್ಕೆ ಹೋಗ್ತದೆ, ತೊಂದರೆಯನ್ನು ಮೈ ಮೇಲೆ ಹಾಕೊಳ್ತದೆ. ಹಾಗೆ ಭಗವಂತನ ಅನಾದರ ಮಾಡಿ ಬೇರೆ ಯಾವುದಾವುದನ್ನು ಚಿಂತನೆ ಮಾಡುವುದೇನಿದೆ, ಇದು ಅನರ್ಥಕರ ಅಂತ ಗೊತ್ತಿದ್ರೂ ಕೂಡ ಹಾಗೆ ಮಾಡಿದರೆ ಅವನನ್ನು ಪಶು ಅಂತಲೇ ಹೇಳಬೇಕು. ಆಹಾರ ನಿದ್ರಾ ಭಯಮೈದುನಾನಿ ಸಾಮಾನ್ಯಮೇತತ್ ಪಶುಭಿರ್ನರಾಣ ಜ್ಞಾನಂ ತದೇಶಾವಧಿಕೋ ವಿಶೇಷ ಜ್ಞಾನೇನ ಹೀನಃ ಪಶುಭಿರ್ ಸಮಾನಃ ಅಂತ ಒಂದು ಸಂಸ್ಕೃತದ ಸುಭಾಷಿತ. ಆಹಾರ, ನಿದ್ರೆ ಮತ್ತು ಭಯ ಮತ್ತು ಸಂತಾನೋತ್ಪತ್ತಿ. ಆಹಾರ ಪ್ರಾಣಿಗಳಿಗೂ ಬೇಕು, ಮನುಷ್ಯರಿಗೂ ಬೇಕು. ನಿದ್ರೆಯೂ ಬೇಕು. ಭಯ, ನಾವು ಇನ್ನೊಬ್ಬರನ್ನು ಭಯ ಪಡಿಸ್ತೀವಿ ಯಾವುದಾದ್ರೂ ಕಾರಣದಿಂದಾಗಿ, ಇನ್ನೊಬ್ಬರಿಗೆ ನಾವು ಭಯ ಪಡ್ತೀವಿ. ಮತ್ತು ಮೈಥುನ, ಗಂಡು ಹೆಣ್ಣುಗಳ ಮಿಲನ, ಮುಂದೆ ಸಂತಾನೋತ್ಪತ್ತಿ. ಇದು ಸಾಮಾನ್ಯವೇದ ಪಶುಭಿರ್ ನರಾಣ. ಪಶುಗಳಿಗೂ ಪ್ರಾಣ ಮತ್ತು ಮನುಷ್ಯರಿಗೂ ಸಮಾನವಾದ ಸಂಗತಿ ಇದು. ಹಾಗಾದರೆ ಮನುಷ್ಯನ ವೈಶಿಷ್ಟ್ಯ ಏನು ಅಂದರೆ ಜ್ಞಾನ, ತತ್ವಜ್ಞಾನ ಅಂತ ಅನ್ನೋದು ವೈಶಿಷ್ಟ್ಯ. ಅದಿಲ್ಲದೆ ಹೋದರೆ ಅವನು ಪಶುವಿಗೆ ಸಮಾನ ಅಂತ ಕರೆಸ್ಕೊಳ್ತಾನೆ. 4 ವೇದಗಳನ್ನು ತಿಳಿದಿದ್ರೂ ಭಗವಂತನನ್ನು ತಿಳಿಯದೇ ಹೋದರೆ ವೇದದ ಭಾರವನ್ನು ಹೊತ್ತ ಕತ್ತೆ ಅನ್ನುವ ಶ್ಲೋಕವನ್ನು ನಾವು ಹಿಂದೆ ನೋಡಿದ್ದೇವೆ. ಅದನ್ನು ವಿಷ್ಣು ತೀರ್ಥರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ಹಾಕಿದ್ದಾರೆ. ಹೀಗೆ ವಿಷ್ಣು ತೀರ್ಥರು ಈ ಶ್ಲೋಕವನ್ನು, ನಾವೀಗ ನೋಡ್ತಾ ಇರುವಂತಹ ಶ್ಲೋಕವನ್ನು ತಮ್ಮ ಭಾಗವತ ಸಾರೋದ್ಧಾರದಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ಬಿಂಬೋಪಾಸಕ ಗುರು ಪ್ರಕರಣದಲ್ಲಿ ಹಾಕೊಂಡಿದ್ದಾರೆ. ಇದರ ಮುಂದೆ ನಾವು ನೋಡುವುದು ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಅನ್ನುವಂಥ ಶ್ಲೋಕ. ಚತುರ್ಭುಜಂ ಕಂಜ ರಥಾಂಗ ಶಂಖ ಗದಾಧರಂ ಧಾರಣೆಯ ವಿಶಂತಿ ಸ್ಮರಂತಿ ಅಂತ ಮುಂದಿನ ಶ್ಲೋಕ. ಈ ಶ್ಲೋಕದಿಂದ ಆರಂಭಿಸಿ ಈ 9, 10, 11, 12, 13 ಇವೆಲ್ಲ ಶ್ಲೋಕಗಳನ್ನು ಕೂಡ ಮತ್ತೆ 14ನೇ ಶ್ಲೋಕವನ್ನು ಕೂಡ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ 203, 204, 5, 6, 7 ಮತ್ತು 8 ಇಷ್ಟು ಶ್ಲೋಕಗಳಲ್ಲಿ ತಗೊಂಡಿದ್ದಾರೆ. ಆದ್ದರಿಂದ ಅವರೇನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಈ ಹಿಂದೆ ಒಂದು ಶ್ಲೋಕ ಬಂದಿತ್ತು, 6ನೇ ಶ್ಲೋಕ. ತಮ್ ನಿರ್ವೃತೋ ನಿಯತಾರ್ಥೋ ಭಜೇತ ಸಂಸಾರ ಹೇತು ಪರಮಶ್ಚೇತ್ರ ಅಂತ. ಉತ್ತಮ ವರ್ಗದ ಮುಮುಕ್ಷುಗಳು ಅಲ್ಲಿ ವ್ಯಾಪ್ತೋಪಾಸನೆ ಮಾಡ್ತಾರೆ ಅಂತ ಆ ಶ್ಲೋಕದಲ್ಲಿ ಕಂಡು ಬಂದಿತ್ತು. ಈಗಿನ ಶ್ಲೋಕ ನಾವೇನು ನೋಡ್ತಾ ಇದ್ದೀವಲ್ಲ, ಇಲ್ಲಿ ಹೇಳುವುದು ಸಾಮಾನ್ಯ ಜನದ ಸಾಧಕರು ಅವರೇನು ಮಾಡ್ತಾರೆ ಅಂತನ್ನೋದನ್ನ ಈಗಿನ ಮುಂದಿನ ಶ್ಲೋಕದಲ್ಲಿ ಹೇಳುವರಿದ್ದಾರೆ. ಏನು ಆ ಶ್ಲೋಕಗಳ ಅರ್ಥ ಏನು ಒಂದೊಂದಾಗಿ ನೋಡೋಣ. ಮಧ್ಯಮ ವರ್ಗದ ಮುಮುಕ್ಷುಗಳು, ಮುನಿಗಳು, ಇವರೆಲ್ಲ ತಮ್ಮ ಶರೀರದ ಹೃದಯದಲ್ಲಿ ಭಗವಂತನನ್ನು ಕಾಣುತ್ತಾರೆ. ಅವರು ಹೇಗೆ ಭಗವಂತನನ್ನು ಕಾಣ್ತಾರೆ ಅಂದರೆ, ಮುನಿಗಳು ತಮ್ಮ ಸ್ವರೂಪ ಶರೀರ ಅದರ ಹೃದಯದಲ್ಲಿ ಕಾಣ್ತಾರೆ, ಭಗವಂತನನ್ನು ಕಾಣ್ತಾರೆ. ಸಾಮಾನ್ಯ ಮುಮುಕ್ಷುಗಳು ನಮ್ಮಂಥವ್ರು ಏನಿದ್ದೇವೆ,
ನಮ್ಮ ಬಾಹ್ಯ ಶರೀರದ ಹೃದಯದಲ್ಲಿ ಒಂದು ಪ್ರಾದೇಶ ಮಾತ್ರ, ಒಂದು ಚೋಟು ಉದ್ದ ಆಗಿರುವಂಥ ಆ ಚತುರ್ಭುಜವಾದಂಥ ಪದ್ಮ ಚಕ್ರ ಶಂಖ ಗದಾಧಾರಿಯಾದಂಥ ಭಗವಂತನ ರೂಪವನ್ನು ಚಿಂತಿಸಿ ಅದರ ಅವಯವಗಳನ್ನು ಧ್ಯಾನ ಮಾಡ್ತಾರೆ. ಚತುರ್ಭುಜಂ ಕಂಜ ರಥಾಂಗ, ಕಂಜ ಅಂದರೆ ಶಂಖ, ರಥಾಂಗ ಅಂದರೆ ಚಕ್ರ, ಕಂಜ ಅಂದರೆ ಪದ್ಮ, ಶಂಖ ಅದು ಮುಂದಿದೆ, ಗದಾ, ಇವುಗಳೆಲ್ಲವನ್ನೂ ಧರಿಸಿದ್ದಾನೆ ಆ ಭಗವಂತ. ಆ ಧರಿಸಿದ ಭಗವಂತನನ್ನು ಅಲ್ಲಿ ಧ್ಯಾನ ಮಾಡ್ತಾರೆ. ಅವನು ಹೇಗಿದ್ದಾನೆ ಅಂದರೆ ಪ್ರಸನ್ನವಾದ ಮುಖ ಇದೆ, ಕಮಲದಂತೆ ನೀಳವಾದಂಥ ಕಣ್ಗಳಿವೆ ಆತನಿಗೆ. ಅಂಥ ಭಗವಂತನ ರೂಪವನ್ನು ಅವರು ಚಿಂತಿಸಬೇಕು. ಮತ್ತು ಅವನೇನು ಪೀತಾಂಬರ ಹುಟ್ಟಿದ್ದಾನಲ್ಲ, ಅದು ಹೊಳೆಯುವಂಥ ಪೀತಾಂಬರ, ಕದಂಬ ಪುಷ್ಪ ಅಂತ ಒಂದು ಪುಷ್ಪ. ಆ ಪುಷ್ಪದ ಕೇಸರ ಅದು ಹೇಗಿರ್ತದೋ, ಯಾವ ಬಣ್ಣದ್ದಿರ್ತದೋ, ಹಳದಿ ಮತ್ತು ಕೆಂಬಣ್ಣದ ಮಿಶ್ರಣ ಇರ್ತದೆ ಸಾಮಾನ್ಯವಾಗಿ. ಅದರಂತೆ ಹೊಳೆಯುವ ಒಂದು ಪೀತಾಂಬರದ ಉಡುಗೆ ತೊಟ್ಟಿದ್ದಾನೆ. ಚಿನ್ನದ ಹಾರ, ಅಂಗದ ಇತ್ಯಾದಿ ಧರಿಸಿದ್ದಾನೆ. ರತ್ನದ ಕಿರೀಟ ಕುಂಡಲಗಳನ್ನು ಧರಿಸಿದ್ದಾನೆ. ಉನ್ನಿದ್ರ ಹೃತ್ಪಂಕಜ ಕರ್ಣಿಕಾಲಯೇ, ಈ ಯೋಗಿಗಳು ಏನಿದ್ದಾರೆ ಅವರ ಹೃದಯ ಕಮಲ ಅರಳಿರ್ತದೆ. ಆ ಹೃದಯ ಕಮಲದಲ್ಲಿ ಈ ಭಗವಂತನ ಪಾದಕಮಲಗಳು ಕಾಣ್ತವೆ. ಶ್ರೀವತ್ಸ ಅವನ ಎದೆಯಲ್ಲಿದೆ. ಕೌಸ್ತುಭ ಅದು ಕೂಡ ಆತನ ಕಂಠವನ್ನು ಅಲಂಕರಿಸಿದೆ. ಮತ್ತೆ ವನಮಾಲ ಕುತ್ತಿಗೆಯಲ್ಲಿದ್ದು ಅದು ಕಂಠದವರೆಗೆ, ಅದು ಆತನ ಮೊಣಕಾಲಿನವರೆಗೆ ಅದು ಜೋತು ಬಿದ್ದಿದೆ, ಅದು ವನಮಾಲ. ಉಂಗುರ, ನೂಪುರ, ಕಂಕಣ ಮೊದಲಾದವುಗಳನ್ನು ಧರಿಸಿದ್ದಾನೆ. ಕುಂಚಿತ ನೀಲಕುಂತಲೇಹಿ, ಕಪ್ಪಾದಂಥ ಗುಂಗುರು ಕೂದಲಿವೆ. ಮುಖದಲ್ಲಿ ಮೃದುವಾದಂಥ ಮಂದಹಾಸ ಇದೆ. ವಿರೋಚಮಾನನ ಹಾಸ ಪೇಶಲಂ, ಅರಳಿದ ಕಣ್ಗಳಿಂದ ಅವನು ಎಲ್ಲರನ್ನೂ ಕೂಡ ನೋಡ್ತಾ ಇದ್ದಾನೆ. ಕೇವಲ ತನ್ನ ಹುಬ್ಬಿನ ಕುಣಿತದಿಂದಲೇ, ಹುಬ್ಬನ್ನು ಸ್ವಲ್ಪ ಕುಂಕಿಸುವ ಮೂಲಕವೇ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಅವನ ಹುಬ್ಬು ಕೊಂಕಿದ್ದರಿಂದಲೇ ನಮಗೆ ಈ ಜಗತ್ತಿನಲ್ಲಿ ಉತ್ಪತ್ತಿಯಾಗಿದೆ, ಸೃಷ್ಟಿಗೆ ಬಂದಿದ್ದೇವೆ, ಮುಂದೆ ಸಂಸಾರಕ್ಕೆ ಬಿದ್ದಿದ್ದೇವೆ. ಸಂಸಾರದಿಂದ ನಾವು ದಾಟಬೇಕಾಗಿರುವುದು ಕೂಡ ಅವನ ಅನುಗ್ರಹದಿಂದಲೇ. ಇದೆಲ್ಲವನ್ನು ಕೂಡ ನಾವು ಅಂಥ ಭಗವಂತನ ರೂಪವನ್ನು ಅಲ್ಲಿ ಚಿಂತಿಸಬೇಕು. ಅವನನ್ನು ಚಿಂತಾಮಯ ಅಂತಾರೆ. ಯಾಕೆಂದರೆ ನಮ್ಮ ಚಿಂತನೆಗೆ ಅನುಗುಣವಾದಂಥ ನಾವು ಅವನನ್ನು ಚಿಂತಿಸಿದರೆ, ಧ್ಯಾನಿಸಿದರೆ, ನಾವು ಚಿಂತಿಸಿದ ಫಲವನ್ನು ಕೂಡ ಕೊಡುವವನಾದ್ರಿಂದ ಆತನನ್ನು ಚಿಂತಾಮಯ ಅಂತ ಹೇಳ್ತಾರೆ. ಮುಂದೆ 14ನೇ ಶ್ಲೋಕದಲ್ಲಿ ಏಕೈಕ ಶೋಂಗಾನಿ, ನಮಗೆ ಸಮಗ್ರ ಸ್ವರೂಪವನ್ನು, ಭಗವಂತನ ಸಮಗ್ರ ಸ್ವರೂಪವನ್ನು ಧ್ಯಾನಿಸಲಿಕ್ಕೆ ಬರದೇ ಹೋದರೆ ಒಂದೊಂದು ಅವಯವವನ್ನು ಚಿಂತನೆ ಮಾಡಬೇಕು. ಪಾದದಿಂದ ಆರಂಭಿಸಿ ಅದನ್ನ ಮುಗುಳ್ನಗೆಯವರೆಗೆ, ಪಾದಾದಿ ಯಾವತ್ ಹಸಿತಂ, ಮುಗುಳ್ನಗೆ ಅಂತ. ಮುಗುಳ್ನಗೆ ಅಂದರೆ ಶಿರಸ್ಸು ಅಂತಲೇ ಅರ್ಥ. ಪಾದದಿಂದ ಮೌಳಿಯವರೆಗೆ ಹೀಗೆ ಒಂದೊಂದು ಅವಯವಗಳನ್ನು ಧ್ಯಾನ ಮಾಡುವುದು ನಮಗೆ ಅಭ್ಯಾಸ ಆದರೆ, ಅದರಲ್ಲಿ ನಾವು ಪರಿಣತರಾದರೆ ಒಂದು ಅವಯವವನ್ನು ಬಿಟ್ಟು ಇನ್ನೊಂದು ಅವಯವದ ಮೇಲೆ ಧ್ಯಾನ ಮಾಡಬೇಕು. ಅಂತೂ ಧಾರಣ ನಾವೇನಿದೆ ಒಂದೊಂದು ಅವಯವಗಳ ಕುರಿತಾಗಿ ಮಾಡುವುದು. ಮತ್ತೆ ನಡುವೆ ವಿಚ್ಛೇದ ಬಂದರೂ ಕೂಡ ಅದನ್ನು ಹಾಗೆ ಮುಂದುವರಿಸ್ತಾ ಇರೋದು. ನಮ್ಮ ಮನಸ್ಸು ಅಷ್ಟು ಏಕಾಗ್ರ ಆಗಿರೋದಿಲ್ಲ, ಅದರಿಂದ ವಿಚ್ಛೇದ ನಾವು ಬರ್ತಿರ್ತದೆ. ಬಂದರೂ ಎದೆಗುಂದದೆ ಮುಂದುವರಿಸೋದು, ಇದಕ್ಕೆ ಧಾರಣ ಅಂತಾರೆ. ಮುಂದೆ ಧ್ಯಾನ ಮಾಡಬೇಕು. ಆ ಧ್ಯಾನ ಅಂದರೆ ಸಮಗ್ರ ಅವಯವಗಳನ್ನು ಚಿಂತನೆ ಮಾಡುವುದು. ಮತ್ತೆ ಸಮಗ್ರ ಅವಯವಗಳನ್ನು ಚಿಂತನೆ ಮಾಡುವುದು ಅಲ್ಲದೆ ನಮಗೆ ಇಚ್ಛೆ ಇದ್ದಷ್ಟು ಹೊತ್ತು ಭಗವಂತನನ್ನು ಧ್ಯಾನ ಮಾಡುವುದು, ನಡುವೆ ವಿಚ್ಛೇದವಿಲ್ಲದೆ. ಇದಕ್ಕೆ ಆ ಧ್ಯಾನಕ್ಕೆ ಮುಂದೆ ನಾವು ಅಣಿಯಾಗಬೇಕು. ಜಿತಾಜಿತಂ ಸ್ಥಾನಂ ಅಪೋಷ್ಯ ಧಾರಯೇತ್ ಅಂತದು ಮುಂದಿಂದು. ಧಾರಣಾ ಮಾಡಿ ಧ್ಯಾನ ಸಾಮರ್ಥ್ಯ ಪಡೆದ ಮೇಲೂ ಕೂಡ ನಿತ್ಯ ಕರ್ಮ ನಾವೇನು ಮಾಡ್ತೇವೆ, ಕ್ರಿಯಾವಸಾನೆ ಪ್ರಯತಃ ಸ್ಮರೇತ, ನಿತ್ಯ ಕರ್ಮ ಅನ್ನೋದರಲ್ಲಿ ಮತ್ತೆ ನಿತ್ಯ ಆ ಭಗವಂತನ ಅವಯವಗಳ ಧಾರಣವನ್ನು ಮಾಡಲೇಬೇಕು. ಅದನ್ನು ಮನಸ್ಸನ್ನು ಚಿಂತಿಸಬೇಕು. ಅದರಿಂದ ನಮ್ಮ ಭಕ್ತಿಯೋಗ ಅಂತನ್ನೋದು ಸ್ಥಿರ ಆಗ್ತದೆ.
ಧ್ಯಾನ ಸುಲಭ ಆಗ್ತದೆ, ಅಪರೋಕ್ಷ ಜ್ಞಾನವೂ ಕೂಡ ಆಗ್ತದೆ ಅಂತ ಅದರ ತಾತ್ಪರ್ಯ. ಇದು 15ನೇ ಶ್ಲೋಕ. ಮುಂದೆ ಅಂತ್ಯಕಾಲದಲ್ಲಿ ನಾವು ಮಾಡಬೇಕಾದಂತಹ ಚಿಂತನವನ್ನು ಮುಂದೆ ಹೇಳ್ತಾರೆ, ಹೇಗೆ ಚಿಂತನೆ ಮಾಡಬೇಕು ಅಂತ. ಇದಿಷ್ಟು ಇಲ್ಲಿಯವರೆಗೆ ಆ ಶ್ಲೋಕಗಳ ಸಾಮಾನ್ಯವಾದಂತಹ ಅರ್ಥವನ್ನು ಹೇಳಿದೆ. ಇನ್ನು ಇದರ ಮುಂದಿನ ಭಾಗದಲ್ಲಿ ಟಿಪ್ಪಣಿ ವಿಶೇಷಗಳನ್ನು ಮತ್ತು ವಿಷ್ಣು ತೀರ್ಥರು, ವಿಜಯಧ್ವಜರು, ಯಾದವಾರ್ಯರು ಮತ್ತು ವಿಷ್ಣು ತೀರ್ಥರು ಮಾಡಿದಂಥ ಟಿಪ್ಪಣಿ ವಿಶೇಷಗಳನ್ನು ಅದೆಲ್ಲವನ್ನು ಕೂಡ ನಾವು ನೋಡಬೇಕು. ಚಿಂತಾಮಯ ಅಂತ ಒಂದು ಶಬ್ದ ಇದೆ. ಚಿಂತಾಮಯ ಅಂದರೆ ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ನಾವು ಏನು ಮನಸ್ಸಿನಲ್ಲಿ ಫಲವನ್ನು ಚಿಂತಿಸಿದ್ದೀವಿ ಅಂಥ ಫಲವನ್ನು ಕೊಡುವುದರಿಂದ ಚಿಂತಾ ಪ್ರಧಾನಂ, ಚಿಂತಾಮಯ ಅಂದರೆ ಚಿಂತಾ ಪ್ರಧಾನಂ. ಯಸ್ಮಾತ್ ಸಂಚಿಂತಿತೋ ವಿಷ್ಣು ಚಿಂತಿತಂ ಪ್ರದದಾತ್ಯಜಃ. ನಾವು ಅವನನ್ನು ಚಿಂತಿಸಿದರೆ ನಾವು ಚಿಂತಿಸಿದ ಫಲವನ್ನು ಕೊಡ್ತಾನೆ. ಎರಡು ಕಾರಣದಿಂದ ಅವನನ್ನು ಚಿಂತಾಮಯ ಅಂತಾರೆ. ತಸ್ಮಾತ್ ಚಿಂತಾಮಯಂ ದೇವಂ ವದಂತಿ ಜ್ಞಾನಚಕ್ಷುಷಃ. ಜ್ಞಾನದ ಕಣ್ಣಿದ್ದವರು, ಜ್ಞಾನದ ಕಣ್ಣಿದ್ದವರು ಅಂದರೆ ಆ ಜ್ಞಾನದ ಕಣ್ಣಿನಿಂದ ಆ ಭಗವಂತನನ್ನು ಚಿಂತಿಸುವವರು, ಮತ್ತೆ ತಾವು ಚಿಂತಿಸಿದ ಫಲವನ್ನು ಕೂಡ ಪಡ್ಕೊಂಡವರು ಜ್ಞಾನಚಕ್ಷುಗಳು. ಅವರು ಹೇಳ್ತಾರೆ ಹೀಗೆ ಅಂತ ಅದರ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಚಿಂತಾಮಯ ಅಂತ ಅನ್ನೋದಕ್ಕೆ ಅರ್ಥ. ಚಿಂತಾಮಯ ಚಿಂತಾ ಪ್ರಧಾನಂ. ಅದಕ್ಕೆ ಯಾದವಾರ್ಯರು ಅರ್ಥ ಬರೀತಾರೆ, ಚಿಂತಾ ಶಬ್ದೇನ ಭಕ್ತಸ್ಯ ಹರಿವಿಷಯಿಣಿ ಚಿಂತಾ. ಚಿಂತಾ ಅಂದರೆ ಭಕ್ತನಾದವನು ಭಗವಂತನ ಕುರಿತೇನು ಆಲೋಚನೆ ಮಾಡ್ತಾನೆ ಅದು. ಮತ್ತೊಂದು ವಿಷಯೋಪೇಕ್ಷ, ವಿಷಯ ಪದಾರ್ಥಗಳ ಬಗ್ಗೆ, ಲೌಕಿಕ ವಸ್ತುಗಳು ಮತ್ತು ವಿಷಯಗಳ ಬಗ್ಗೆ ತಿರಸ್ಕಾರ. ಈ ಎರಡು ರೂಪದ ಚಿಂತಾನೂ ಕೂಡ ಭಗವಂತನಿಗೆ ಬಹಳ ಮುಖ್ಯ ಅನ್ನಿಸ್ತದೆ. ನನ್ನೀ ಭಕ್ತ ನನ್ನನ್ನು ಚಿಂತನೆ ಮಾಡ್ತಾ ಇದ್ದಾನಲ್ಲ, ಉಳಿದೆಲ್ಲವನ್ನು ಬಿಟ್ಟು ಅಂತ, ಉಳಿದೆಲ್ಲವನ್ನು ಬಿಟ್ಟಿದ್ದಾನೆ ಮತ್ತೆ ನನ್ನ ಚಿಂತನೆ ಮಾಡ್ತಿದ್ದಾನೆ ಅನ್ನೋದನ್ನು ಪ್ರಧಾನವಾಗಿ ಪರಿಗಣಿಸಿ ನಮಗೇನಾರು ಆತ ಫಲ ಕೊಡುವುದರಲ್ಲಿ ನಮ್ಮ ಈ ಮನೋಭಾವವನ್ನು, ಜಗತ್ತಿನ ಬಗ್ಗೆ ನಮಗಿರುವ ಅನಾದರವನ್ನು, ತನ್ನ ಬಗ್ಗೆ ನಮಗೆ ಉಂಟಾಗಿರುವ ಭಕ್ತಿಯನ್ನು ಪರಿಗಣಿಸಿ ನಮಗೆ ಫಲ ಕೊಡ್ತಾನೆ. ಅದಕ್ಕೆ ಆತನನ್ನು ಚಿಂತಾಮಯ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇದು ಆ ಚಿಂತಾಮಯ ಅಂತ ಅನ್ನೋದಕ್ಕೆ ನಾವಿವತ್ತು ನೋಡಿದ ಅರ್ಥ. ಇದು ಹೆಚ್ಚು ಕಡಿಮೆ ಬೇರೆ ವ್ಯಾಖ್ಯಾನಕಾರರು ಕೂಡ ಇಂಥದೇ ಒಂದು ಅರ್ಥವನ್ನು ಬರೆದಿದ್ದಾರೆ. ಜಿತಂ ಜಿತಂ ಸ್ಥಾನಂ ಅಪೋಹ್ಯ ಧೀರಃ ಯಾವತ್ ಪರಂ ಶುದ್ಧತಿ ಧೀರ್ಯಥ ಸ್ಥಿರಂ ಸುಖಂ ಚ ಆಸನಮಾಶ್ರಿತಃ ಇತಿ. ಹೀಗೆ ಬೇರೆ ವ್ಯಾಖ್ಯಾನಕಾರರು ಕೂಡ ಹೆಚ್ಚು ಕಡಿಮೆ ಇದೇ ಅರ್ಥವನ್ನು ಬರೆದಿದ್ದಾರೆ. ಆದ್ದರಿಂದ ನಾನು ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿಂದೇನು ಈಗ ಹೇಳಲಿಕ್ಕೆ ಹೋಗಲಿಲ್ಲ. ಅದರೊಂದಿಗೆ ಇವತ್ತು ನಾವು ನೋಡ್ತಾ ಇರುವಂತಹ ಈ ಭಾಗ ಅದು ಸಮಾಪ್ತ ಆಗ್ತದೆ. ಚಿಂತಾಮಯಂ ಚಿಂತಾಯ ಆವಿರ್ಭವಂತಂ. ನಾವು ಅವನನ್ನು ಚಿಂತಿಸಿದಾಗ ನಮ್ಮ ಮನಸ್ಸಿನ ಪರದೆ ಮೇಲೆ ಮೂಡಿ ಬರುವವನು. ಇದು ಶ್ರೀಧರರು ಹೇಳಿರುವಂತಹ ಅರ್ಥ. ವೀರರಾಗವರು ಹೇಳುವಂತೆ ಚಿಂತಾಮಯಂ ಅಂದರೆ ಚಿಂತಾ ವಿಷಯಂ. ನಮ್ಮ ಚಿಂತೆಗೆ ಆತ ವಿಷಯನಾಗಿದ್ದಾನೆ. ಚಿಂತೆ ಅಂದರೆ ಧ್ಯಾನವೇ, ಬೇರೆ ಏನಲ್ಲ. ಅದಕ್ಕೆ ಆತ ವಿಷಯನಾಗಿದ್ದಾನೆ. ಆದ್ದರಿಂದ ಚಿಂತಾಮಯ ಅಂತ ಹೇಳ್ತಾರೆ. ಆಚಾರ್ಯರು ಅದು ಹೇಳುವುದಲ್ಲದೆ ನಮ್ಮ ಚಿಂತಿತವಾದ ಫಲವನ್ನೂ ಕೊಡ್ತಾನೆ ಅಂತ ಅನ್ನೋದಕ್ಕೆ ಒಂದು ಶ್ಲೋಕವನ್ನು ಕೂಡ, ಒಂದು ಯಾವುದೋ ಗ್ರಂಥದಲ್ಲಿ ಬರುವಂಥ ಅಪರೂಪದ ಶ್ಲೋಕವನ್ನು ಕೂಡ ಉದ್ಧರಿಸಿದ್ದಾರೆ. ಉಳಿದ ವ್ಯಾಖ್ಯಾನಗಳಲ್ಲಿ ಕಾಣದೇ ಇರುವಂಥ ಒಂದು ಸಂಗತಿ ಅದು. ಬೃಹತ್ ಸಂಹಿತ ಅಂತ ಹೀಗೆ ಒಂದೇನೋ ಕೇಳಿ ಬರ್ತದೆ ಆ ಶ್ಲೋಕ, ಆ ಗ್ರಂಥ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.